ರಾಜ್ಯ ಸರ್ಕಾರದಿಂದ ಮತ್ತೊಂದು ಬೃಹತ್ ಹಗರಣ 17,000 ಕೋಟಿ ಗೋಲ್ಮಾಲ್ ಲೋಕಾಗೆ ದೂರು ರಾಜ್ಯ ಸರ್ಕಾರದಿಂದ ಮತ್ತೊಂದು ಬೃಹತ್ ಹಗರಣ ನಡೆದಿದೆ 17,000 ಕೋಟಿ ಗೋಲ್ಮಾಲ್ ಲೋಕಾಗೆ ದೂರು ಸಚಿವರಾದ ಭೈರತಿ ಸುರೇಶ್ ಹಾಗೂ ರಹೀಂ ಖಾನ್ ವಿರುದ್ಧ ದೂರು ನೀಡಲಾಗಿದೆ ಕೆಯುಡಬ್ಲ್ಯೂಎಸ್ ಮತ್ತು ಡಿಬಿ ಅಧ್ಯಕ್ಷ ಶಾಸಕ ವಿನಯ್ ಕುಲಕರ್ಣಿಯೂ ಕೂಡ ಇದರಲ್ಲಿ ಆರೋಪಿ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷ ವಿನಯ್ ಪೌರಾಡಳಿತ ನಿರ್ದೇಶಕ ಐಎಎಸ್ ಅಧಿಕಾರಿ ಪ್ರಭುಲಿಂಗ ಕವಲಕಟ್ಟಿ ಕೆಯುಡಬ್ಲ್ಯೂಎಸ್ ಮತ್ತು ಡಿಬಿ ಮುಖ್ಯ ಅಭಿಯಂತರ ವಿಎಲ್ ಚಂದ್ರಪ್ಪ ಟಿಎನ್ ಮುದ್ದುರಾಜಣ್ಣ ಕೇಂದ್ರದ 17,000 ಕೋಟಿ ರೂಪಾಯಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ಗಂಭೀರ ಆರೋಪ ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕ ಎನ್ಆರ್ ರಮೇಶ್ ದೂರನ್ನ ನೀಡಿದ್ದಾರೆ ಬರೋಬ್ಬರಿ 7,281 ಪುಟಗಳ ದಾಖಲೆ ಸಹಿತ ಲೋಕಾಯುಕ್ತರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ನೋಡಿ ರಾಜ್ಯ ಸರ್ಕಾರದಿಂದ ಮತ್ತೊಂದು ಬೃಹತ್ ಹಗರಣ ಈ ಸರ್ಕಾರ ಹಗರಣ ಮಾಡೋದಕ್ಕೆ ಬಂದಿದೆಯಾ ಅನ್ನುವಂಥ ಪ್ರಶ್ನೆ ಇದೆ 17,000 ಕೋಟಿ ಹಗರಣ ಇದು ರಾಜ್ಯ ಸರ್ಕಾರದ ಮತ್ತೊಂದು ಬೃಹತ್ ಹಗರಣ ಎನ್ಆರ್ ರಮೇಶ್ ಲೋಕಾಯುಕ್ತಗೆ ದೂರನ್ನ ಕೊಟ್ಟಿದ್ದಾರೆ 7,881 ಪುಟಗಳ ದಾಖಲೆಯ ಸಮೇತ ದೂರನ್ನ ನೀಡಲಾಗಿದೆ ಸಚಿವರಾದಂತಹ ಭೈರತಿ ಸುರೇಶ್ ಹಾಗೂ ರಹೀಂ ಖಾನ್ ವಿರುದ್ಧ ದೂರು ನೀಡಲಾಗಿದೆ ಕೆಯುಡಬ್ಲ್ಯೂಎಸ್ ಮತ್ತು ಡಿಬಿ ಅಧ್ಯಕ್ಷ ಶಾಸಕ ವಿನಯ್ ಕುಲಕರ್ಣಿಯೂ ಕೂಡ ಇದರಲ್ಲಿ ಆರೋಪಿ ಯಾವ್ಯಾವ ಇಲಾಖೆಯಲ್ಲಿ ಇಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ನೆನಪಿಸ್ಕೊಳ್ಬೇಕು ನಾವು ಬಸವರಾಜ ರಾಯರೆಡ್ಡಿ ಅವರ ಮಾತು ಇಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ ಭ್ರಷ್ಟಾಚಾರದಲ್ಲಿ ಅಂತ ಹೇಳಿ ವಾಲ್ಮೀಕಿ ನಿಗಮದ ಹಗರಣ ಆಯಿತು ಇನ್ನು ಯಾವ್ಯಾವ ಹಗರಣ ಆಗಬೇಕು ಇಂಧನ ಇಲಾಖೆಯಲ್ಲಿ ಸ್ಮಾರ್ಟ್ ಲೂಟಿ ಇನ್ನು ಈ ಬಗ್ಗೆ ಎನ್ಆರ್ ರಮೇಶ್ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತುಕತೆ ನಡೆಸಿದ್ದಾರೆ ಏನ್ ಹೇಳಿದ್ದಾರೆ ಎನ್ಆರ್ ರಮೇಶ್ ಬನ್ನಿ ನೋಡೋಣ ಸರ್ ಇಷ್ಟು ಒಂದು ಬೃಹತ್ ಹಗರಣ ಅಂತ ಹೇಳಿದ್ರು ಕೂಡ ತಪ್ಪು 17,000 ಕೋಟಿಯಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಯಾಕಂದ್ರೆ ಕೇಂದ್ರ ಸರ್ಕಾರ ಇಲ್ಲಿನ ರಾಜ್ಯ ಸರ್ಕಾರ ಏನು ಪುರಸಭೆ ಆಗಿರ್ಬೋದು ನಗರಸಭೆ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಆಗಬೇಕು ಅಂತೇಳಿ ಕಳಿಸಿರುವಂಥ ಹಣವನ್ನು ಇವರು ಗುಳುಂ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ದೂರು ನೀಡಿದ್ರಿ ಏನು ಹೇಳ್ತೀರಿ ಸರ್ ಕೇಂದ್ರ ಸರ್ಕಾರ ವಿಶೇಷವಾಗಿ ಪ್ರಧಾನಮಂತ್ರಿಗಳು ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡು 2016ರಲ್ಲಿ ಪ್ರಾರಂಭ ಮಾಡಿದಂಥ ಯೋಜನೆ ಹೆಸರು ಅಮೃತ್ ಅಟಲ್ಜಿ ಹೆಸರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹೆಸರಿನಲ್ಲಿ ಎಲ್ಲ ರಾಜ್ಯಗಳ ರಾಜಧಾನಿಗಳಲ್ಲಿರ್ತಕ್ಕಂಥ ಜನರ ಜೀವನ ಮಟ್ಟ ಏನಿರುತ್ತೆ ಅದಕ್ಕಿಂತಲೂ ಉತ್ತಮ ರೀತಿಯಲ್ಲಿ ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ವಾಸ ಮಾಡುವಂಥ ಜನರ ಜೀವನದ ಗುಣಮಟ್ಟವನ್ನು ಏರಿಕೆ ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಈ ಅಮೃತ್ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಮೃತ್ ಅಂದರೆ ಅಟಲ್ ಮಿಷನ್ ಫಾರ್ ರಿಜ್ಯುನೇಷನ್ ಆಫ್ ಅರ್ಬನ್ ಟ್ರಾನ್ಸ್ಮಿಷನ್ ಅಂತ ಹೇಳಿ ಆ ಒಂದು ಯೋಜನೆಯ ಅಡಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ ಹೇಳೋದಾದರೆ ಪ್ರತಿ ವರ್ಷ ಸರಾಸರಿ 7,000ದಿಂದ 8,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನ ಬಿಡುಗಡೆ ಆಗ್ತಾಯಿದೆ ನೀವು ದಾಖಲೆಗಳನ್ನು ನೀವು ನೆಟ್ಟಲ್ಲಿ ನೋಡ್ರೆ ಸಿಗುತ್ತೆ ಅದೇ ರೀತಿ ಕಳೆದ 2 ವರ್ಷಗಳ ಅವಧಿಯಲ್ಲಿ ಅಂದರೆ 2023-24 ಮತ್ತು 24-25ರ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಆಯ್ದ 27 ನಗರಸಭೆ ಮತ್ತು ಪುರಸಭೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪ್ರದೇಶಗಳ ಅಭಿವೃದ್ಧಿಗೆ ಅಂತ ಹೇಳಿ 17,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈ ಒಂದು 17,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನದ ಅನುಷ್ಠಾನ ಆಗಿದೆಯಾ ಅಂತ ಹೇಳಿ ನಾವು 27 ನಗರಸಭೆ ಪುರಸಭೆ ವ್ಯಾಪ್ತಿಯಲ್ಲಿ ಪರಿಶೀಲನೆ ಖುದ್ದಾಗಿ ಮಾಡಿದಾಗ 25% ಕೂಡ ಅನುಮೋದಿತ ಅಂದಾಜು ಪಟ್ಟಿಯಲ್ಲಿರ್ತಕ್ಕಂಥ 25% ಕಾಮಗಾರಿಗಳು ಕೂಡ ಅಲ್ಲಿ ಅನುಷ್ಠಾನವಾಗದೆ ಸಂಪೂರ್ಣ ಹಣ ಗುತ್ತಿಗೆದಾರರಿಗೆ ಪೂರ್ವ ನಿಗದಿತ ಗುತ್ತಿಗೆದಾರರಿಗೆ ಬಿಡುಗಡೆ ಆಗಿರ್ತಕ್ಕಂಥದ್ದು ಇದರಲ್ಲಿ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರು ಮತ್ತು ಪೌರಾಡಳಿತ ಇಲಾಖೆ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಹಾಗೆ ನಗರಾಭಿವೃದ್ಧಿ ಇಲಾಖೆ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ದೊಡ್ಡ ಮಟ್ಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಭ್ರಷ್ಟ ಅಧಿಕಾರಿಗಳ ಸಹಕಾರದಿಂದ ಉದಾಹರಣೆಗೆ ಪೌರಾಡಳಿತ ಇಲಾಖೆಯ ಆಯುಕ್ತರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಪ್ರಭುಲಿಂಗ ಕಾವಲಕಟ್ಟಿ ಐಎಎಸ್ ಅಧಿಕಾರಿ ಸೇರಿದಾಗೆ ಆ ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿಯ ಮುಖ್ಯ ಅಭಿಯಂತರಗಳ ಸಹಕಾರದಿಂದ ಈ ಒಂದು ದೊಡ್ಡ ಮಟ್ಟದ ಹಣದ ಲೂಟಿಯನ್ನು ಮಾಡಿರ್ತಕ್ಕಂಥದ್ದು ದಾಖಲೆಗಳು ಸಹಿತ ರುಜುವಾತಾಗಿರೋದ್ರಿಂದ ಇವತ್ತು ನಾನು 7,281 ಪುಟಗಳಷ್ಟು ಬೃಹತ್ ದಾಖಲೆಗಳ ಸಹಿತ ನಾನು ಘನತೆಯುತ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಈ ಒಂದು ಪ್ರಕರಣದ ತನಿಖೆಗೆ ಆದೇಶ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೇನೆ ಜಾರಿ ನಿರ್ದೇಶನಾಲಯದಲ್ಲಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಮೂಲಕ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡಬೇಕು ಅಂತ ಹೇಳಿದ್ದೀವಿ ಜಂಟಿ ನಿರ್ದೇಶಕರು ಪೂರಕವಾಗಿ ಸ್ಪಂದಿಸಿದ್ದಾರೆ ಹಾಗೆ ಲೋಕಾಯುಕ್ತದಲ್ಲಿ ಕೂಡ ನಾನು ಈ ಎಲ್ಲರ ವಿರುದ್ಧ ನಾನು ಭ್ರಷ್ಟಾಚಾರ ವಂಚನೆ ಅಧಿಕಾರ ದುರುಪಯೋಗ ನಕಲಿ ದಾಖಲೆ ತಯಾರಿಕೆ ಮತ್ತು ಸರ್ಕಾರಿ ಅನುದಾನ ದುರ್ಬಳಕೆ ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೇನೆ ಯಾವುದಕ್ಕೂ ಮಣಿಯೋದಿಲ್ಲ ಅಂತೇಳಿ ಎನ್ಆರ್ ರಮೇಶ್ ಅವರು ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಮಂಜುನಾಥ್ ಸಕ್ರಾ ಪವರ್ ಟಿವಿ ಬೆಂಗಳೂರು